ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ದೃಷ್ಟಿ ಇರಲಿಲ್ಲ, ಮುಖನೂ ಕಾಣಿಸ್ತಾ ಇರಲಿಲ್ಲ. ಈಗ ನಿಮ್ಮ ಮುಖ ಎಲ್ಲ ಒಂದು ಸಾಸಿವೆ ಕಾಳಷ್ಟು ನೋಡ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಸಾಸಿವೆ ಕಾಳಷ್ಟು ಬಂದಿದೆ. 7 ಕಿತ ಬಂದು ನೀರು ಹಾಕ್ಸ್ಕೊಂಡು ಹೋಗಿ ಅಂದರು. ಇದು 7ನೇ ಕಿತ. ಒಟ್ಟಿನಲ್ಲಿ ಇಲ್ಲಿ ಬಂದಂಥ ಭಕ್ತರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ತಾಯಿ, ಅದಕ್ಕೆ ಸಾಕ್ಷಿನೇ ನಾನು. ಒಳ್ಳೇದಾಗಿದೆ ಇಲ್ಲಿ ಬಂದಮೇಲೆ. ಆಮೇಲೆ ಗಂಡು ಪಾಪ ಹೋಗುತ್ತೆ ಅಂದಿರು. ಆಮೇಲೆ ಇನ್ನೊಂದು ಚಾಮುಂಡೇಶ್ವರಿ ತಾಯಿ ಹುಟ್ಟಿದ ದಿನನೇ ಹುಡ್ತಾನೆ, ನಿಮಗೆ ಮಗ ಹೋಗಿ ಹೆದರ್ಕೋಬೇಡ ಅಂದರು. ಆ ದಿನವೇ ಹುಡ್ತು. ತುಂಬ ಖುಷಿ ಆಯಿತು ನನಗೆ ಇಲ್ಲಿ ಬಂತಳಿಂದ. ಯಾವುದೇ ರೀತಿ ನನ್ನ ಹತ್ರ ದುಡ್ಡು ಕಾಸು ಏನು ಇಸ್ಕೊಂಡಿಲ್ಲ, ಅವರು ಎಲ್ಲನೂ ಒಳ್ಳೇದು ಮಾಡ್ಕೊಟ್ಟಿದ್ದಾರೆ ನನಗೆ. ಈ ಕ್ಷೇತ್ರಕ್ಕೆ ಬಂದು 5 ಶುಕ್ರವಾರ ಅಥವಾ 5 ಭಾನುವಾರ ದೀಪ ಹಚ್ಚಿದ್ದೆ ಆದರೆ ನಿಮ್ಮ ಸಂಕಲ್ಪ ಏನಿದೆ, ಕೆಲವರಿಗೆ ಮಕ್ಕಳಿಲ್ಲ, ಕೆಲವರಿಗೆ ಆರೋಗ್ಯ ಸಮಸ್ಯೆ ಇದೆ, ನಾನಾ ರೀತಿ ಸಮಸ್ಯೆ ಹೊತ್ತುವಂಥ ಬರುವಂಥ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ದೀಪ ಹಚ್ಚೋದ್ರಿಂದ ನಿಮಗೆ ಪರಿಹಾರ ಆಗಿರುವಂಥ ಉದಾಹರಣೆಗಳು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹೇಳ್ತಿರುವಂಥ ಮಾತು. ಪಂಚಗವ್ಯ ದೀಪ ಯಾವ ರೀತಿ ತಯಾರಾಗ್ತದೆ ಅಂದರೆ ಹಾಲು ಮತ್ತು ಮೊಸರು, ಸಗಣಿ, ತುಪ್ಪ, ಗೋಮೂತ್ರದಿಂದ ತಯಾರಾಗುವಂಥ ದೀಪ. ಅಭಿನಯ ಗುಪ್ತ ಅನ್ನುವಂಥ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ. ಅಮಾವಾಸ್ಯೆ ಹುಣ್ಣಿಮೆಲಿ ಒಂದು 5-6 ಸಲ ನೀರು ಹಾಕ್ಸ್ಕೊಂಡಿದ್ದೀವಿ. ನಮ್ಮ ಮಕ್ಕಳು, ನಾನು, ನಮ್ಮಮ್ಮ, ನಮ್ಮ ಫ್ರೆಂಡು, ಅವ್ರ ಫ್ರೆಂಡ್, ಅವ್ರ ಅಮ್ಮ ಎಲ್ಲ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ನಾವು ವಿಜಯಕಳೆ ನಂಬಿದ್ದೀವಿ, ನಮ್ಗೆ ಒಳ್ಳೆಯದಾಗಿದೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಾಗಿದೆ. ಮನೇಲಿ ಫೈನಾನ್ಸಿಯಲಿ ಪ್ರಾಬ್ಲಮ್ ಇದ್ದಾಗ ಅದು ಸ್ವಲ್ಪ ಆಗಿದೆ. ನಾವು ನೆನೆಸ್ಕೊಂಡಾಗೆಲ್ಲ ಏನೋ ಒಂದು ವೈಬ್ರೇಷನ್ ಇದು ಅಲ್ಲಿ ನಮಗೆ ಒಳ್ಳೆಯದಾಗಿದೆ ಸರ್. ಪಂಚಗವ್ಯ ದೀಪ ಹಚ್ಚೋದ್ರಿಂದ ಕೆಲವರಿಗೆ ಗೌಪ್ಯವಾಗಿ ಅಂದರೆ ಗುಪ್ತ ಸಮಸ್ಯೆಗಳನ್ನ ಹೇಳೋಕ್ಕಾಗಲ್ಲ. ಸ್ವತಃ ಭಕ್ತರೇ ದೀಪ ಹಚ್ಚೋದ್ರಿಂದ ಪಂಚಗವ್ಯ ದೀಪ ಯಾವ ರೀತಿ ತಯಾರಾಗ್ತದೆ ಅಂದರೆ ಹಾಲು ಮತ್ತು ಮೊಸರು, ಸಗಣಿ, ತುಪ್ಪ, ಗೋಮೂತ್ರದಿಂದ ತಯಾರಾಗುವಂಥ ದೀಪ. ಅಭಿನಯ ಗುಪ್ತ ಅನ್ನುವಂಥ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ. ಈ ಕ್ಷೇತ್ರಕ್ಕೆ ಬಂದು 5 ಶುಕ್ರವಾರ ಅಥವಾ 5 ಭಾನುವಾರ ದೀಪ ಹಚ್ಚಿದ್ದೆ ಆದರೆ ನಿಮ್ಮ ಸಂಕಲ್ಪ ಏನಿದೆ, ಕೆಲವರಿಗೆ ಮಕ್ಕಳಿಲ್ಲ, ಕೆಲವರಿಗೆ ಆರೋಗ್ಯ ಸಮಸ್ಯೆ ಇದೆ, ನಾನಾ ರೀತಿ ಸಮಸ್ಯೆ ಹೊತ್ತುವಂಥ ಬರುವಂಥ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ದೀಪ ಹಚ್ಚೋದ್ರಿಂದ ನಿಮಗೆ ಪರಿಹಾರ ಆಗಿರುವಂಥ ಉದಾಹರಣೆಗಳು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹೇಳ್ತಿರುವಂಥ ಮಾತು. ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಯಾರು ದೀಪ ಹಚ್ತಾರೋ ಖಂಡಿತ ಫಲ ಸಿಗುತ್ತೆ. ಆರ್ಗ್ಯಾನಿಕ್ ಅರ್ಶಿನ ಕುಟ್ಟಿ ಅಭಿಷೇಕ ಮಾಡಿದ ನೀರನ್ನು ಶ್ರೀಚಕ್ರ ಇಟ್ಟು ಅಭಿಷೇಕ ಮಾಡಿದ್ರೆ ಖಂಡಿತ ಫಲ ಸಿಗುತ್ತೆ. ಕೆಲವರಿಗೆ ಆರೋಗ್ಯದಲ್ಲಿ, ಕೆಲವರಿಗೆ ಅಂಗವಿಕಲರು, ಕೆಲವರಿಗೆ ಮಕ್ಕಳು ನಡೆಯೋಕ್ಕಾಗ್ತಿಲ್ಲ, ಕೆಲವರಿಗೆ ಪ್ಯಾರಲಿಸ್ಸು ಅಥವಾ ನಾನಾ ರೀತಿ ಸಮಸ್ಯೆ ಹೊತ್ತು ಬರುವಂಥ ಭಕ್ತರೇ ಕ್ಷೇತ್ರದಲ್ಲಿ ಬೇಗ ಅನುಕೂಲ ಆಗಿರೋ ಉದಾಹರಣೆಗಳು ಸಾವಿರಾರು ಭಕ್ತರು ಹೇಳ್ತಿರುವಂಥ ಮಾತು. ತೀರ್ಥ ಸ್ನಾನಕ್ಕೆ ಅದರದ್ದೇ ಆದ ಒಂದು ಮಹತ್ವವಿದೆ. ಈ ಕ್ಷೇತ್ರದಲ್ಲಿ ಅಗ್ನಿಮೂಲಲ್ಲಿ ಔದುಂಬರದ ವೃಕ್ಷದ ಕೆಳಗಡೆ ಗುರು ಆಶೀರ್ವಾದ ಇದ್ದರೆ ಕಲ್ಲು ನೀರಾಗುತ್ತೆ ಅನ್ನುವಂಥದ್ದು ಉಲ್ಲೇಖನ ಇದೆ. ಯಾವ ವ್ಯಕ್ತಿ ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಬಂದು 5 ಶುಕ್ರವಾರ ಅಥವಾ 5 ಹುಣ್ಣಿಮೆ, 5 ಅಮಾವಾಸ್ಯೆಯಲ್ಲಿ ತೀರ್ಥ ಸ್ನಾನ ಮಾಡಿದ್ದೇ ಆದರೆ ಖಂಡಿತ ಫಲ ಸಿಗುತ್ತೆ. ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಬಂದು ಭಾಗವಹಿಸಿ ಖಂಡಿತ ಫಲ ಸಿಗುತ್ತೆ. ವಿಜಯಕಾಳಿ ಪವಾಡ ಬಸವಪ್ಪನವ್ರ ಪುಣ್ಯಕ್ಷೇತ್ರ, ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲೂಕು, KR ಪೇಟೆ ರೋಡು, KBೆಟ್ಟಳ್ಳಿ. ಪಾಂಡವಪುರದಿಂದ 6 ಕಿಲೋಮೀಟರ್ ಆಗ್ತದೆ. ಈ ಕಡೆಯಿಂದ ಚಿನ್ಕುಳಿಯಿಂದ 4 ಕಿಲೋಮೀಟರ್ ಆಗ್ತದೆ. KR ಪೇಟೆ ರೂಟಲ್ಲಿ ಬರುವಂಥವರಿಗೆ ಚಿನ್ಕುಳಿ ಮಧ್ಯದಿಂದ 4 ಕಿಲೋಮೀಟರ್ ಆಗ್ತದೆ. ಈ ಕಡೆಯಿಂದ ಪಾಂಡವಪುರ, ಬೆಂಗಳೂರು, ಮೈಸೂರಿಂದ ಬರುವವರು ಪಾಂಡವಪುರದಿಂದ 6 ಕಿಲೋಮೀಟರ್ ಆಗ್ತದೆ. ಹೈವೇ ರೋಡಲ್ಲೇ ಇರುತ್ತೆ. ಈ ಗೂಗಲ್ ಮ್ಯಾಪಲ್ಲಿ ಕೂಡ ಲೊಕೇಶನ್ ಸಿಗುತ್ತೆ. ವಿಜಯಕಾಳಿ ಪವಾಡ ಬಸವಪ್ಪನವರ ಕ್ಷೇತ್ರ ಅಥವಾ ವಿಜಯಕಾಳಿ ಮಠ ಅಂತ ಹೊಡೆದ್ರೆ ನಿಮಗೆ ಗೂಗಲ್ ಮ್ಯಾಪ್ ಕೂಡ ಸಿಗುತ್ತೆ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ ಇವು 5 ದಿನ ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆ ಒಳಗಡೆ ಬರುವಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಉತ್ತರ ಸಿಗುತ್ತೆ. ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಬನ್ನಿ, ಖಂಡಿತ ಫಲ ಸಿಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ದೃಷ್ಟಿ ಇರಲಿಲ್ಲ, ಮುಖನೂ ಕಾಣಿಸ್ತಾ ಇರಲಿಲ್ಲ. ಈಗ ನಿಮ್ಮ ಮುಖ ಎಲ್ಲ ಒಂದು ಸಾಸಿವೆ ಕಾಳಷ್ಟು ನೋಡ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಸಾಸಿವೆ ಕಾಳಷ್ಟು ಬಂದಿದೆ. 7 ಕಿತ ಬಂದು ನೀರು ಹಾಕ್ಸ್ಕೊಂಡು ಹೋಗಿ ಅಂದರು. ಇದು 7ನೇ ಕಿತ. 4 ಅಭಾಷಣ ಆಗೋಯ್ತು. ಇದು ಕೊನೆಯದು ನಿಲ್ಲುತ್ತೆ ಅಂತ ಹೇಳಿದರು ಲಾಸ್ಟ್ ಟೈಮ್ ಬಂದಾಗ. ಈಗ ಎಳ್ನೀರು, ಬಾಳೆಹಣ್ಣು ತೊಗೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ನಮ್ಮದಂಥವ್ರಿಗೆ ಯಾರಿಗೂ ಕೆಟ್ಟು ಇದು ಆಗಿಲ್ಲ, ಒಳ್ಳೆಯದೇ ಆಗಿದೆ. ಅದಕ್ಕೆ ಉದಾಹರಣೆ ಹಾಂ ಪೂರ್ತಿ ಇಲ್ಲ. ನಾವು ಸುತ್ತಲಿಲ್ದ ಹಾಸ್ಪಿಟ್ಲಿಲ್ಲ, ಸುತ್ತಲಿಲ್ಲ ದೇವಸ್ಥಾನ ಇಲ್ಲ. ನಮ್ಮ ಸ್ಟೇಟಲ್ಲಿ ಎಷ್ಟು ಹಾಸ್ಪಿಟ್ಲಿದೆ ಅಷ್ಟು ತೋರಿಸ್ಬಿಟ್ಟು ಬರೋದಿಲ್ಲ. ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಟ್ಬಿಟ್ರು, ನಿಮಗೆ ದೃಷ್ಟಿ ಬರೋದಿಲ್ಲ ಅಂತ. 100% ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಬಂದಾಗಿಂದ 1% ಕಾಣಿಸ್ತಾ ಇದೆ. 1%. ಇದು 7ನೇ ಕಿತ ನಾನು ಬಂದಿರೋದು. ನಮ್ಗೆ 7 ಕಿತ ಹೇಳಿದ್ದು ಗುರುಗಳು. ಇದು 7ನೇ ಕಿತ ಬಂದಿದ್ದೀವಿ. ಕೊನೆ ಇದಕ್ಕೆ ನಿಮ್ಗೆ ಎಳ್ನೀರು, ಬಾಳೆಹಣ್ಣು ಸಿಗುತ್ತೆ ಅಂತಂದರು. ಕೊನೆ ಇದಕ್ಕೆ ಎಳ್ನೀರು, ಬಾಳೆಹಣ್ಣು ಕೊಡ್ತೀವಿ ಅಂತಂದಿದ್ರು. ನಾವು ಅದು ಈಗ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಬಂದಂಥ ಭಕ್ತರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ತಾಯಿ, ಅದಕ್ಕೆ ಸಾಕ್ಷಿನೇ ನಾನು.
ಅರಿಶಿನ ನೀರು ಹಾಕ್ತಾರೆ. ಅವರು ವಾಮಾಚಾರ ಮತ್ತೊಂದು ಏನೇ ಮಾಡಿದ್ರು ಗುರುಗಳು ಏನು ಹೇಳ್ತಾರೆ ಅದು ಅರಿಶಿನ ನೀರು ಹಾಕ್ಸ್ಕೊಂಡ್ರೆ ಅದು ಒಳ್ಳೆಯದಾಗುತ್ತೆ. ಜೊತೆಗೆ ಪ್ರತ್ಯಂಗಿ ಹೋಮ ಇದೆ. ಮನೆಯಿಂದ ಉಪ್ಪು ತಂದು ಅರಳಿ ಎಲೆಯಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದು ಬರೆದಾಕಿದ್ರೆ ಅದು ಆಗುತ್ತೆ. ಜೊತೆಗೆ ಅಂಜನಾದ್ರಿ ಶಾಸ್ತ್ರ ಇರುತ್ತೆ ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಕವಡೆ ಶಾಸ್ತ್ರ ಇರುತ್ತೆ. ಭಕ್ತರೇ ಕುತ್ಕೊಂಡು ಹೊರುವಂಥ ಪ್ರಶ್ನೆ ಇರುತ್ತೆ, ಅಮ್ಮನ ವಾಗ್ದಾನ ಇರುತ್ತೆ. ಎಲ್ಲೂ ನಾನು ನೋಡಿರೋ ಮಟ್ಟಿಗೆ ಇಲ್ಲಿ ಇರೋವಂಥ ಇದು ಎಲ್ಲೂ ಇಲ್ಲ. ಬಂದಂಥ ಭಕ್ತರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ತಾಯಿ. ಅವರೆಲ್ಲ ಬಂದು ಅಮ್ಮನ ಸೇವೆ ಮಾಡಿ ಅವ್ರೇನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊಂಡ್ರೆ ಖಂಡಿತ ಸೇವೆ ಸಿಗುತ್ತೆ, ಖಂಡಿತವಾಗ್ಲೂ ಅವ್ರಿಗೆ ಸಿಗುತ್ತೆ. ಆ ನಂಬಿಕೆ ನನಗಿದೆ. ಗುಂಡ್ಲುಪೇಟೆಯಿಂದ ಬಂದಿರೋದು, ಚಾಮರಾಜನಗರ ಗುಂಡ್ಲುಪೇಟೆಯಿಂದ ಬಂದಿರೋದು. ಇದು ತುಂಬ ಒಳ್ಳೆಯ ಸ್ಥಳ. ನಮಗೆ ಗಂಡು ಪಾಪು ಆಗುತ್ತೆ ಅಂದಿರೋ ಗಂಡು ಪಾಪು ಆಯಿತು. ಹೋದವಾರ ಕರ್ಕೊಬಂದಿದೆ, ಅದು ವಿಡಿಯೋ ಇಲ್ಲೇ ಇದೆ. ಹೋದವಾರ ಕರ್ಕೊಬಂದು ಆ ವಿಡಿಯೋ ಇದೆ, ಕರ್ಕೊಬಂದು ನೋಡಿದ್ಲಿ ಇಲ್ಲೇ ಇದೆ. ನಾನೇ ಇದು ವಿಡಿಯೋನ ಕರ್ಕೊಬಂದಿದೆ ನಮ್ಮ ಪಾಪುನು, ಒಳ್ಳೇದಾಗಿದೆ. ಆಮೇಲೆ ಗುರುಗಳು ಬಂದಿದ್ರು, ಇವತ್ತು ಕರ್ಕೊಬತ್ತಿ ಅಂತ ಹೇಳಿದೆ. ಇವತ್ತು ಗ್ರಹಣ ಬೇಡ, ಪೌರ್ಣಮಿ, ನೆಕ್ಸ್ಟ್ ವೀಕ್ ಕರ್ಕೊಂಡು ಬಾ ಅಂತ ಹೇಳಿದ್ರು. ಒಳ್ಳೇದಾಗಿದೆ ಇಲ್ಲಿ ಬಂದಮೇಲೆ. ಆಮೇಲೆ ಗಂಡು ಪಾಪು ಹೋಗುತ್ತೆ ಅಂದಿರು. ಆಮೇಲೆ ಇನ್ನೊಂದು ಚಾಮುಂಡೇಶ್ವರಿ ತಾಯಿ ಹುಟ್ಟಿದ ದಿನನೇ ಹುಡ್ತಾನೆ, ನಿಂಗೆ ಮಗ ಹೋಗಿ ಹೆದರ್ಕೋಬೇಡ ಅಂದರು. ಆ ದಿನನೇ ಹುಡ್ತು. ತುಂಬ ಖುಷಿ ಆಯಿತು ನನಗೆ ಇಲ್ಲಿ ಬಂತಳಿಂದ. ಯಾವುದೇ ರೀತಿ ನನ್ನ ಹತ್ರ ದುಡ್ಡು ಕಾಸು ಏನು ಇಸ್ಕೊಂಡಿಲ್ಲ. ಅವರು ಎಲ್ಲನೂ ಒಳ್ಳೇದು ಮಾಡ್ಕೊಟ್ಟಿದ್ದಾರೆ ನನಗೆ. ನಾವು ಯಾಕಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ, ನಾವು ವೈಫು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇದ್ದು ಕೂಡ ನೆಗೆಟಿವ್ ವೈಬ್ರೇಟ್ ಇರೋದ್ರಿಂದ, ನೆಗೆಟಿವ್ ವೈಬ್ರೇಟು ಯಾಕಂದರೆ ಈ CT ಸ್ಕ್ಯಾನ್ MRI ಆಗಲಿ ಪ್ರತಿಯೊಂದು ಎಲ್ಲನೂ ಮಾಡಿಸಿದ್ನು. ಬಟ್ ಆರೋಗ್ಯ ಸಮಸ್ಯೆಯಲ್ಲಿ ಅವರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ, ನರ್ಸಿಂಗು ಅವರು. ಆದರೂ ಕೂಡ ಇಲ್ಲಿ ಬಂದ ಮೇಲೆ ಎಲ್ಲ ರೀತಿ ಸಮಸ್ಯೆಗಳು ಬಗೆಹರಿದಿದೆ. ಅವರು ಏನು ಆರೋಗ್ಯ ಸಮಸ್ಯೆ ಇವಾಗ ಏನಿಲ್ಲ, ಮಗು ಆಯಿತು, ಈಗ ಆರೋಗ್ಯವಾಗಿದ್ದಾರೆ. ಮುಂದೆ ಸಲ ಬಂದಾಗ ಕೂಡ ಕಾರ್ಗೆ ನೀ ತಗತ್ತಿ ವೈಟ್ ಕಾರ್ ಹೋಗಿ ತಲೆ ಕೆಡ್ಸ್ಕೊಂಡು ಇದೇ ನಂಬರ್ ಬರುತ್ತೆ ಅಂತ ಇದ್ರು. ಅದೇ ರೀತಿ ಕಾರ್ ತಗೊಂಡು ಒಳ್ಳೇದಾಗಿದೆ. ತಗೊಂಡಿದ್ದೀವಿ ಕಾರ್ ತಂದಿಲ್ಲ ಇವತ್ತು. ಅದ್ರ ಓದ್ ವಿಡಿಯೋದಲ್ಲಿ ಕಾರ್ನು ಕೂಡ ಹಾಕಿದ್ದಾರೆ. ಗುರುಜಿಯವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಆಗುತ್ತೆ ಅನ್ನೋದು ಹಾಗೆ ಮಾಡ್ಕೊಟ್ಟಿದ್ದಾರೆ ನನಗೆ. ನನಗಂತೂ ತುಂಬ ಪರ್ಸ್ನಲಾಗಿ ಟ್ರೀಟ್ ಮಾಡಿ ಎಲ್ಲ ರೀತಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತಾರೆ ನನಗಂತೂ. ಮಾಡಿದೆ. ಬಂದಾಗ ಯಾವಾಗಲೂ ಮಾಡ್ತಾ ಇರ್ತೀವಿ. ಶುಕ್ರವಾರ ಬರ್ತಾ ಇರ್ತೀವಿ. ಮತ್ತು ಅಮಾವಾಸ್ಯೆ ಪೌರ್ಣಮಿಗೆ ಬರ್ತಾನೆ ಇರ್ತೀವಿ ಸರ್ ನಾವು. ಈಗ ಇಲ್ಲಿ ಬಂದು ಹೋದಾಗೆಲ್ಲ ಮನೇಲಿ ಈಗ ಇವಾಗ ನಾವು ಎಷ್ಟೊತ್ತು ತೀರ್ಥ ಸ್ನಾನ ಮಾಡಿರ್ತೀವಿ ಅಷ್ಟೊತ್ತಿಗೆ ನಾಳೆ ಸಮಸ್ಯೆಗಳು ಬಗೆದುಬಿಟ್ಟಿರುತ್ತೆ. 24 ಅವರ್ಸಲ್ಲಿ ಎಲ್ಲ ಸಲುವಾಗಿರ್ತದೆ. ನನಗಂತೂ ಬೇರೆಯವ್ರಿಗೆ ಹೆಂಗೆ ಗೊತ್ತಿಲ್ಲ, ನನಗಂತೂ ಆ ರೀತಿ ಆಗಿದೆ. 24 ಗಂಟೆ ಸಾಕು ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ. ಏನಾರೇ ಇದ್ದರೆ ಅದು ಹೋಗುತ್ತೆ ಅಂತ ನಂಬ್ಕೊಂಡಿದ್ದೀವಿ. ಅದಾಗಿದೆ ನಮಗೆ. ಒಂದು ಅಮಾವಾಸ್ಯೆ ಹುಣ್ಣಿಮೆಲಿ ಒಂದು 5-6 ಸಲ ನೀರು ಹಾಕ್ಸ್ಕೊಂಡಿದ್ದೀವಿ. ನಮ್ಮ ಮಕ್ಕಳು, ನಾನು, ನಮ್ಮಮ್ಮ, ನಮ್ಮ ಫ್ರೆಂಡು, ಅವ್ರ ಅಮ್ಮ ಎಲ್ಲ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ನಾವು ವಿಜಯ ಕಡೆ ನಂಬಿದ್ದೀವಿ. ನಮ್ಗೆ ಒಳ್ಳೆಯದಾಗಿದೆ. ಚೇಂಜಸ್ ಆಗಿದೆ ಸರ್, ತುಂಬ ಎಲ್ಲದರಲ್ಲೂ ಆಗಿದೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಾಗಿದೆ. ಮನೇಲಿ ಫೈನಾನ್ಸಿಯಲಿ ಪ್ರಾಬ್ಲಮ್ ಇದ್ದಾಗ ಅದು ಸ್ವಲ್ಪ ಆಗಿದೆ. ನಾವು ನೆನೆಸ್ಕೊಂಡಾಗೆಲ್ಲ ಏನೋ ಒಂದು ವೈಬ್ರೇಷನ್ ಇದು ಅಲ್ಲಿ ನಮಗೆ ಒಳ್ಳೆಯದಾಗಿದೆ ಸರ್. ಇದೆ ಸರ್, ನಂಬಬೇಕು ಅಷ್ಟೇ. ನಂಬಿಕೆ ಇದ್ದರೆ ಎಲ್ಲ, ನಂಬಲಿಲ್ಲ ಅಂದರೆ ಏನೂ ಇಲ್ಲ. ಈಗ ಒಂದು ಕಲ್ಲು, ಅದು ಕಲ್ಲಲ್ಲಿ ದೇವರೈತೆ ಅಂತ ನಂಬಿದ್ರೆ ಮಾತ್ರ ಅದರಲ್ಲಿ ಇರೋಕ್ಕೆ ಸಾಧ್ಯ. ನಮ್ಮಲ್ಲಿ ನಂಬಿಕೆನೇ ಇಲ್ಲ ಅಂತಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಯಾವುದನ್ನೇ ವ್ಯಕ್ತಿನೇ ಆದರೂ ಅಷ್ಟೇ, ದೇವರೇ ಆದರೂ ಅಷ್ಟೇ ನಂಬಬೇಕು. ನಮ್ಮ ಒಳಗಡೆ ನಂಬಿಕೆ ಅನ್ನೋದಿರಬೇಕು. ಆಟೋಮೆಟಿಕ್ಕಾಗಿ ನಂಬಬೇಕು ಅಷ್ಟೇ. ಇದೆ, ಖಂಡಿತ ಇದೆ. ಶಕ್ತಿ ಇರೋದಕ್ಕೆ ಇಷ್ಟೆಲ್ಲ ಆಯ್ತಾ ಇರೋದು. ಶಕ್ತಿ ಇಲ್ಲ ಅಂದಿದ್ರೆ ಇದೆಲ್ಲ ಎಲ್ಲ ಆಯ್ತಿತ್ತು ಸರ್. ಶಕ್ತಿ ಇರೋದ್ರಿಂದ ಇದೆಲ್ಲ ಆಗೋಕ್ಕೆ ಸಾಧ್ಯ. ದಿನನಿತ್ಯ ಊಟ ಅಷ್ಟೊಂದೆಲ್ಲ ಕೊಡ್ತಾರೆ. ಎಷ್ಟು ಜನಕ್ಕೆ ಬಂದರೂ ಊಟದಂತೂ ಇಲ್ಲ ಅಂತ ವಾಪಸ್ ಹೋಗಿದ್ದೇ ಇಲ್ಲ ಯಾರೂ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲ ಕಡೆ ಹೆಂಗೆ ನಡೀತದೆ ಊಟ ದಾಸೋಹ, ಅದೇ ಥರ ಇಲ್ಲಿ ನಡೀತದೆ. ಅದೆಲ್ಲ ಬರಬೇಕು ಅಂತಂದರೆ, ಅದೆಲ್ಲ ಮಾಡಬೇಕು ಅಂದರೆ ಭಕ್ತಾದಿಗಳು ಬಂದಾಗಲೇ ತಾನೇ, ನಂಬಿಕೆಯಿಂದ ಬಂದಾಗ ಒಳ್ಳೇದಾಗಿರೋದಕ್ಕೆ ತಾನೇ ಅವರೆಲ್ಲ ಅದೆಲ್ಲನೂ ಮಾಡೋಕ್ಕಾಗೋದು. ಸುಮ್ಮನೆ ಯಾರೂ ದುಡ್ಡು ಕೊಡೋಲ್ಲ ಸರ್. ಈಗ ಒಂದು 10 ರೂಪಾಯಿ ಕೊಡಿ ಅಂದರೂ ಯಾರೂ ಕೊಡೋಲ್ಲ. ಆ ದೇವರಲ್ಲಿ ಒಳ್ಳೇದಾಗಿರೋದಕ್ಕೆ ತಾನೇ ಅದೆಲ್ಲನೂ ಕೊಡೋಕ್ಕಾಗೋದು. ಖಂಡಿತ ಸರ್ ಒಳ್ಳೆಯದಾಗಿದೆ. ವಿಜಯಕಾಳಿ ದೇವ್ರನ್ನ ನಂಬಬೇಕು ಅಷ್ಟೇ. ನಂಬಿಕೆಯಿಂದ ಇದ್ದರೆ ಎಲ್ಲ ಒಳ್ಳೆಯದಾಗುತ್ತೆ.